ನಮಸ್ಕಾರ ಸ್ನೇಹಿತರೆ, ನವಭಾರತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ರಾಷ್ಟ್ರ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಬಂಧುಗಳೇ, ಜೈ ಶ್ರೀರಾಮ್. ಕಳೆದ ಒಂದಷ್ಟು ದಿನಗಳ ಈಚೆಗೆ ಬೆಳ್ತಂಗಡಿ ರಾಜಕಾರಣ ಸದ್ಯ ರಾಜ್ಯದಲ್ಲೇ ಸದ್ದು ಮಾಡುತ್ತಿದೆ. ಒಂದೆಡೆ ಬಿಜೆಪಿಯಿಂದ ಜನಪ್ರಿಯ ಶಾಸಕ ಹರೀಶ್ ಪೂಂಜಾ ಬೆಳಗಾದರೆ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನಡೆಯ ವಿರುದ್ಧ ಪ್ರತಿಭಟಿಸುತ್ತಾ ಕೇಸುಗಳನ್ನು ಮೈಮೇಲೆ ಹಾಕಿಕೊಳ್ಳುತ್ತಿದ್ದಾರೆ. ಇನ್ನೊಂದೆಡೆ ಶಾಸಕರ ವಿರುದ್ಧ ಮಸಾಲತ್ತು ಮಾಡಲು ಕಾಯುತ್ತಿರುವ ಕಾಂಗ್ರೆಸ್ನ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಶಾಸಕರ ವಿರುದ್ಧ ಪಿತೂರಿಯನ್ನು ಮಾಡುತ್ತಾ ಕಾಂಗ್ರೆಸ್ ಸರ್ಕಾರದ ಅಧಿಕಾರವನ್ನು ಬಳಸಿಕೊಂಡು ಕಾಂಗ್ರೆಸ್ ಮುಂಚೂಣಿಯ ನಾಯಕರುಗಳಿಗೆ ಬಕೆಟ್ ಹಿಡಿದು ಬೆಳ್ತಂಗಡಿಯ ಶಾಸಕರ ಮೇಲಿನಿಂದ ಮೇಲೆಗೆ ಕೇಸುಗಳನ್ನು ಪ್ರಕರಣಗಳನ್ನು ದಾಖಲಿಸುವಂತಹ ಕೆಲಸಗಳನ್ನು ಪ್ರಾರಂಭಿಸಿದ್ದಾರೆ. ಇವೆಲ್ಲವೂ ಅತಿರೇಕದ ಒಂದು ರಾಜಕಾರಣ ಭಾಗ ಎಂದು ಒಪ್ಪಿಕೊಳ್ಳೋಣ. ಆದರೆ ಇದಕ್ಕೂ ಮೀರಿ ರಕ್ಷಿತ್ ಶಿವರಾಮ್ ತನ್ನ ನಿಜವಾದ ಬುದ್ಧಿಯನ್ನು ತೋರಿಸಿಕೊಂಡಿದ್ದಾರೆ. ಬೆಳ್ತಂಗಡಿ ಕ್ಷೇತ್ರದ ರಾಜಕೀಯ ಮುತ್ಸದ್ದಿ ವಸಂತ್ ಬಂಗೇರ ಮೃತಪಟ್ಟ ನಂತರ ತಾನು ರಾಜಕೀಯವಾಗಿ ಬಲಿಷ್ಠವಾಗಬಹುದು. ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕ ತಾನೇ. ಇನ್ನು ಬೆಳ್ತಂಗಡಿ ಕಾಂಗ್ರೆಸ್ ನನ್ನ ಕಪಿಮುಷ್ಟಿಯಲ್ಲಿ ಇದೆ ಎಂದು ಲೆಕ್ಕಾಚಾರ ಹಾಕಿದ ಕಾಂಗ್ರೆಸ್ನ ನಾಯಕ ರಕ್ಷಿತ್ ಶಿವರಾಮ್ ಬಂಗೇರರ ನುಡಿನಮನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹೀಗೆ ಅನೇಕ ಅಗ್ರಗಣ್ಯ ನಾಯಕರನ್ನು ಕರೆಸಿ ತನ್ನ ರಾಜಕೀಯ ಜೀವನಕ್ಕೆ ಒಂದಷ್ಟು ಉಪಯೋಗ ಪಡೆದುಕೊಳ್ಳಬಹುದು ಎಂದು ಅಂದುಕೊಂಡಿದ್ದರು. ಆದರೆ ರಕ್ಷಿತ್ ಶಿವರಾಮಿನ ರಾಜಕೀಯ ಪಿತೂರಿ ತಿಳಿದ ಬಂಗೇರ ಕುಟುಂಬಸ್ಥರು ಸಿಎಂ ಸಿದ್ದರಾಮಯ್ಯನವರನ್ನು ನೇರವಾಗಿ ಭೇಟಿ ಮಾಡಿ ಬಂಗೇರರ ಕಾರ್ಯಕ್ಕೆ ಬರಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಒಪ್ಪಿ ಸಿದ್ದರಾಮಯ್ಯನವರು ಬಂಗೇರರ ಮನೆಗೆ ಬಂದದ್ದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಇದರಿಂದ ರಕ್ಷಿತ್ ಶಿವರಾಮಿಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಇದರಿಂದ ಮತ್ತೊಮ್ಮೆ ನುಡಿ ನಮನ ಎಂಬ ಕಾರ್ಯಕ್ರಮವನ್ನು ಮಾಡಿ ತಮ್ಮ ಪಟ್ಟು ಸಾಧಿಸುವುದು ನಮಗೆಲ್ಲರಿಗೂ ತಿಳಿದ ವಿಷಯವೇ. ಯಾವ ಬಂಗೇರರ ಬಗ್ಗೆ ಶಾಸಕ ಹರೀಶ್ ಪೂಂಜಾ ಭಾಷಣದಲ್ಲಿ ಪ್ರಸ್ತಾಪಿಸಿದರು ಎಂಬ ಕಾರಣಕ್ಕೆ ಪ್ರೆಸ್ ಮೀಟ್ ಮಾಡಿ ಶಾಸಕರು ಏನೋ ಪ್ರಮಾದ ಮಾಡಿದ್ದಾರೆ ಎಂಬಂತೆ ಬಿಂಬಿಸುವ ರಕ್ಷಿತ್ ಶಿವರಾಮ್ ಎಂಬ ನಾಯಕ ಸಿದ್ದರಾಮಯ್ಯ ಬಂಗೇರರ ನುಡಿ ನಮನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತನ್ನ ಕೆಲ ಬೆಂಬಲಿಗರನ್ನು ಒಟ್ಟು ಹಾಕಿ ತಮಗೆ ಜೈಕಾರ ಹಾಕಿಸಿಕೊಂಡು ಬೆಳ್ತಂಗಡಿಯ ಜನರ ಹಾಗೂ ಬಂಗೇರರ ಅಭಿಮಾನಿಗಳ ಆಕ್ರೋಶಕ್ಕೆ ಇದು ಕಾರಣವಾಗಿಸಿದೆ. ಬೆಳ್ತಂಗಡಿಯ ಜನಸಾಮಾನ್ಯರು ಮಾತನಾಡುವಂತೆ ರಕ್ಷಿತ್ ಶಿವರಾಮ್ ತನ್ನ ವರ್ಚಸ್ಸಿಗಾಗಿ ಸೂತಕದ ಮನೆಯಲ್ಲೂ ರಾಜಕೀಯ ಮಾಡಲು ಹಿಂಜರಿಯುವುದಿಲ್ಲ ಎಂಬುವುದು ಸಾಬೀತಾಗಿದೆ.